ಅಜ್ಜಿ ನಿನ್ನ ನಾವು ಇಬ್ಬರು ಜಗಳ ಆಡಿದ್ ನೋಡಿದ್ರ ಒಬ್ರಿಗೊಬ್ರು ಮಾರಿ ನೋಡ್ಬೇಡ್ದಿತ್ತ ಅಂಥದ್ರಾಗ ಬೆಳಗಾಗಿದ್ದ ಕೂಡಲೇ ನಾನು ನಿಮ್ಮ ಮನೆಗೆ ಬಂದು ಕೂತೀನಿ. ನೀ ಅಂತಂದ್ರೆ ನಿನ್ನ ರಾತ್ರಿಗೆ ಭಾಳ ಹೊತ್ತನ ಇಲ್ಲ ನಿನ್ನ ಸಂಜೆಗೆ ಹೆಪ್ಪಿಗಿಟ್ಟು ಮೊಸರು ಬೇಕಂತೇಳಿ ಕೇಳಕ್ಕೆ ಬಂದುಬಿಟ್ಟಿದ್ದಿ. ಅಲ್ಲ ನಮ್ಮದು ಎಂಥ ಜಗಳ ಅಂತೀನಿ ನಾನು. ನಮ್ಮಂಗ ಬೇರೆ ಯಾರ ಜಗಳ ಆಡಿರಂತಂದ್ರೆ ಇಷ್ಟೊತ್ತಿಗೆ 6 ತಿಂಗಳು ಮಾರಿ ನೋಡ್ತಿದ್ದಿಲ್ಲ. ನಾವು ನೋಡು ಜಗಳ ಆಗಿ ಇನ್ನೂ ಒಂದು ದಿನಾನೂ ಆಗಿಲ್ಲ, ಮತ್ತು ಹಾಗೆ ಏನೂ ಆಗೇ ಇಲ್ಲ ಅಂದಂಗೆ ಮಾತು ಹತ್ತು ಬಿಟ್ಟಿವಿ. ಹಾಗೆ ಬಿಡಲ್ಲ ಗೆಳತಿಯಾರ ಅಂದ್ರೆ ಒಂದು ಮಾತು ಬರ್ತದ ಹೋಗ್ತದ, ಅದೇ ತಲೆಗಿಟ್ಕೊಂಡು ಕೂಡ್ಲಕ್ಕಾಗ್ತದೇನ? ಆಯ್ತೇನು ಕೆಲಸ ಇಬ್ಬರದು ಮಾತಿಗೆ ಹತ್ತು ಬಿಟ್ಟಿರಿ? ಹ್ಞೂ ನೋಡ್ಕೆಂಚಕ್ಕ ಎಲ್ಲ ಕೆಲಸ ಆಗಿತ್ತಾ. ಮತ್ತಿಕ್ಕಿ ಕುಸುಮಿ ಬಂದಳು, ಹಾಗೆ ಮಾತಾಡ್ಕೋತ ಕುಂತಿದ್ದೇವೆ ನೋಡು. ಆಕಿಗೆ ಒಳಗೆ ಬಂದು ಕೂಡ ಅಂತಂದ. ಇಲ್ಲವಾ ಹೆಚ್ಚು ಸೆಕೆ ಅಂದ್ರೆ ಸೆಕೆ ಆಗತ್ತದ ಬಿಸಿಲಿಗೆ, ಇಲ್ಲ ಬಾ ಇಲ್ಲೇ ಗಿಡದ ಕೆಳಗೆ ಕೂಡಮಿ ಅಂತ ಹೇಳಂದಳು. ಅದಕ್ಕೆ ಇಲ್ಲೇ ಚಾಪಿ ಹಸಿನ್ ನೋಡು. ಬಾ ಕೂಡ ಬಾ ಕೆಂಚಕ್ಕ ನೀನು. ಆಯ್ತೇನ ಕೆಲಸ? ಹ್ಞೂ ನೋಡಿ ಚಲ್ಚ ಎಲ್ಲ ಕೆಲಸ ಆಯಿತು. ಬ್ಯಾಸರ ಹೊಂಟಿತ್ತು ಕುಂತು. ಅದಕ್ಕೆ ಒಂದಿಟ್ಟು ಕುಸುಮಿ ಮನೆಗಿರ ಹೋದ್ರೆ ಆಯ್ತು ಅಂತೇಳಿ ಹೋಗಿದ್ದ. ಬೀಗ ಹಾಕಿದ್ದಿತ್ತು ಆಕಿನ ಮನೆ. ಮತ್ತೆ ಎಲ್ಲಿಗೆ ಹೋಗ್ಯಾಳೇನೋ ಅಂಥೇಳಿ ಈ ಕಡೆ ಬಂದ್ರೆ ಆಯ್ತಂತ ಈ ಕಡೆ ಬಂದ. ಇಲ್ಲೇ ಕುಂತಾಳಕ್ಕಿ. ಅದು ಯಾವಾಗ ಕೆಲಸ ಮಾಡ್ತಾಳೋ ಎನ್ಸುತ್ತೆ, ಯಾವಾಗ ನೋಡಿದ್ರೆ ಅವ್ರ ಕಟ್ಟಿ ಮೇಲೆ ಇರ್ತಾಳ. ಎಲ್ಲರೂ ಇದು ಒಂದು ಕೇಳ್ಬಿಡ್ತಿರವ, ಅದು ಯಾವಾಗ ಕೆಲಸ ಮಾಡ್ತಾಳೋ ಏನೋ ಅವ್ರ ಕಟ್ಟಿ ಮೇಲೆ ಇರ್ತಾಳ, ಅವ್ರ ಮನೆ ಮುಂದೆ ಕೂಡ್ತಾಳೆ, ಇವ್ರ ಮನೆ ಮುಂದೆ ಕೂಡ್ತಾಳ ಅಂತ. ಅಲ್ಲ ಕಿಂಚಕ್ಕ ನಮ್ಮ ಮನೆ ಕೆಲಸ ನಾನೇ ಮಾಡ್ಬೇಕಲ್ಲ ಎಷ್ಟೊತ್ತಾದ್ರೂ. ಮತ್ತೇನು ಯಾರ ಬಂದು ಮಾಡ್ತಾರೇನು? ಏನಿಲ್ಲ, ಹಂಗೆ ಕೆಲಸನೂ ಮಾಡೋದು, ಹಂಗೆ ಗೆಳತರಿಗೆ ಮಾತಾಡ್ಕೊತವನು ಕೂಡೋದವ. ಕೆಲಸ ಮಾಡ್ಕೋದು ನಿಂತರೆ ಇಡೀ ದಿನ ಆದರೆ ಕೆಲಸ ಮುಗಿಯಲ್ಲ. ಹಾಗೆ ಒಂದಿಟ್ಟು ಬಿಡು ಮಾಡ್ಕೊಂಡು ಬಂದು ಕುಂತು ಹೋಗ್ತೀನಿ. ಮತ್ತು ಸೌಕಾಸಿ ಮಾಡ್ಕೋತೀನಿ. ಏನು ಅತ್ತಿ ಕಟ್ಟನ ಮಾವನ ಕಟ್ಟನ ಬೇಕಾದಾಗ ಮಾಡ್ಕೊಂಬೋದು ಉಂಡ್ರದು, ಅದ್ರಾಗೇನು. ಬಾ ಬಾ ಕೂಡ ಬಾ. ಹ್ಞೂ ಅದು ಕರೆಯದ ಬಿಡುವ. ಈ ಕೆಲಸ ಅಂದು ಎಟ್ಟು ಮಾಡಿದ್ರೆ ಸರಿತಾಗ ಸರಿಯಲ್ಲ. ನಾವು ಒಂದಿಟ್ಟು ಬಿಡು ಮಾಡ್ಕೊಂಡ್ರೆ ಅಟ್ಟೆ ಬಿಡು ಸಿಗ್ತದೆ ಹೊರತು, ಇದ್ದಿಲ್ಲ ಅಂದ್ರೆ ಇಡೀ ದಿನ ಕೆಲಸದಾಗೆ ಮುಗಿದು ಹೋಗ್ತದೆ. ನೀ ಹೇಳೋದು ಕರೆಯದ ಬಿಡು ಕುಸುಮಿ. ಕುಸುಮಿ ಒಂದಿಟ್ಟು ಹೇಳಲೆ ಆ ಚಾಪಿ ಇನ್ನೊಂದು ಜರ ಆ ಕಡೆ ಎಳೆಮಂತ ದೊಡ್ಡದಾಗ್ತದ. ಈ ಕಡೆ ಮತ್ತೀಗ ಯಾರ ಬಂದ್ರೆ ಕೂಡ್ಲಿಕ್ಕೆ ಅದು ಜಾಗ ಆಗ್ತದ. ಕೆಂಚಕ್ಕೂ ಈ ಕಡೆ ಕೂಡ್ಲಿಕ್ಕೆ ಜಾಗ ಆಗ್ತದ. ಈ ಕಡೆ ಏಳು ಜರ ಒಂಚೂರು ಅದು ಚಾಪಿ ಇದು ಮಾಡ ಮತ್ತೆ. ಹ್ಞೂ ಆಯ್ತು ತಡಿ. ಮತ್ತು ಈಗ ಯಾರ ಬಂದ್ರೆ ಅಂತಂದ್ರೆ ಕೂಡ್ಲಿಕ್ಕೆ ಜಾಗ ಬೇಕಾಗ್ತದ. ತಡಿವ ಈ ಕಡೆ ನಾ ಹೇಳ್ತೀನಿ, ಆ ಕಡೆ ನೀ ಸರ್ಸು. ಸಾಕು ಬಿಡು ಕುಸುಮಿ, ಆ ಗಿಡ ಹತ್ತಂಗದ ನಿನಗೆ ಹಿಂದಕ್ಕೆ ಸರಿಬೇಡ. ಸಾಕು ಬಿಡು, ಇಟ್ಟು ಸಾಕತ್ತದ. ಇನ್ನೂ ಎಟ್ಟು ದೊಡ್ಡದು ಮಾಡ್ತೀರಿ? ಸಾಕು ಬಿಡು ಇಟ್ಟೆ ಅದಿಟ್ಟು ಮಡ್ಚಿಬಿಡು, ಆಯ್ತು ಜಾಗ ಮನಾರ ಆಗ್ತದ. ಆಯ್ತು ನೋಡಿ ಕೆಂಚಕ್ಕ ಬಾವಾ ಕೂಡ ಬಾ. ತಣ್ಣಗದ ನೋಡಿ ಜಲ್ಜಾ ನಿಮ್ಮ ಮನ್ಯಾಗ. ಆ ಗಿಡಗಳು ಒಂದು ಕಂಡಾಬಿಟ್ಟು ಬೆಳೆಸಿಬಿಟ್ಟಿದಿ, ಹಾಗಾಗಿ ನೋಡಿ ಎಷ್ಟು ತಂಪು ಗಾಳಿ ಬೀಸ್ಲಾಕತ್ತದ. ನಮ್ಮ ಮನ್ಯಾಗ ಒಂದು ಜರ ಹೊರಗೆ ಕೂಡ ಭಾಗಿಲ್ವ. ಬಿಸಿಲಂದ್ರೆ ಬಿಸಿಲ, ಸೆಕೆ ಅಂದ್ರೆ ಸೆಕೆ. ಎಷ್ಟು ಫ್ಯಾನ್ ಹಚ್ಚು ಏನು ಮಾಡು, ಈ ಸೆಕೆ ಅನ್ನೋದು ಹೋಗುವಲ್ದಿವ. ಇಲ್ಲಿ ಚಂದದ ನೋಡಿ ತಣ್ಣಗೆ. ಈ ಬಿಸಿಲಿಗೆ ನಿಂದ್ರದಾಗ್ತದ ಕೆಂಚಕ್ಕ. ಎಲ್ಲರ ನಮ್ಮ ಮನೆಗ ಇಷ್ಟೊಂದು ಗಿಡ ಬೆಳೆಸಿವಿ ಅಂತೇಳಿ ತಣ್ಣಗದಾನು. ಇದ್ದಿಲ್ಲ ಅಂದ್ರೆ ನನ್ನ ಕೈಲಿ ಆತಿದ್ದಿಲ್ಲವ. ನಿನ್ನ ಒಂದು ಗಳಿಗೆ ಆಕಳ ಮೇಯ್ಸಕ್ಕಂತೇಳಿ ಹೋಗಿದ್ದೆ ಹೊಲಕ್ಕೆ. ಏನು ಬಿಸಿಲು ಕೇಳ್ತಿ, ಒಂದು ಜರ ನಿಂದ್ರಕ್ಕಾಗಿಲ್ಲವ ನನಗಂತರು. ಮತ್ತು ನಾನು ಬಂದುಬಿಟ್ಟು ಆಳ ಮಗನಿಗೆ ಹೇಳಿಬಿಟ್ಟು ಜರ ನೋಡಪ್ಪ ಅಂತ ಹೇಳಿ ಬಂದುಬಿಟ್ಟು ನೋಡು. ನಿಂದ್ರಲಿಕ್ಕಾಗವಲ್ದು ಕೆಂಚಕ್ಕ. ನೀ ಎಟ್ಟು ನೀರು ಕುಡಿ, ಮಜ್ಜಿಗೆ ಕುಡಿ, ಏನು ಭೀ ಮಾಡು, ಈ ಬಿಸಿಲೊಂದು ಸಹಿಸ್ಕೊಳಕ್ಕಾಗವಲ್ದವ. ಅದ್ರಾಗ ಕರೆಂಟ್ ಒಂದು ಇರಲ್ಲ ಬಿಡವ. ಈ ಕರೆಂಟ್ ಒಂದು ಇರಲ್ಲ, ಫ್ಯಾನ್ ಹಚ್ಕೊಂಬಂಗಿರಲ್ಲ, ಒಂದು ಏನಿಲ್ಲ. ಸಾಕು ಬೇಕಾಗ್ತದ ನೋಡಿ. ಬ್ಯಾಸ್ಗೆ ಯಾವಾಗ ಮುಗಿತದ ಅನ್ನಿಸ್ತತಿವ. ನಾನು ನೋಡು ನೀವು ಬಂದು ಕುಂತು ಎಟ್ಟತ್ತಾಯ್ತು. ಒಂದಿಟ್ಟು ಏನು ಮಾಡ್ತೀನಿ ನನ್ನಲ್ಲಿ ಹೋಗಿನಿ. ನೀವು ಕೂಡ್ರಿ, ಒಂದಿಟ್ಟು ಮಜ್ಜಿಗೆ ಮಾಡ್ಕೊಂಡು ಬರ್ತೀನಿ, ಕುಡಿಯ ಮತ್ತು. ಬೇಡ ಜಲ್ಜ, ನನಗಂತೂ ಮಜ್ಜಿಗೆ ಬೇಡ. ಈಕಿ ಕುಸುಮಿ ಕುಡಿತೀವಿ ಅಂದ್ರೆ ಅಕ್ಕಿಗೆ ಇಟ್ಟು ಮಾಡ್ಕೊಂಡು ಬಾ. ನನಗೆ ಬೇಡವ ಮಜ್ಜಿಗೆ. ಮತ್ತು ನುಚ್ಚ ಕುಡ್ದೆ ಬಂದೀನಿ ಈ ಕಡೆ ಈಕೆ. ಮತ್ತೆಲ್ಲಿ ಮಜ್ಜಿಗೆ ಕುಡೀಲಿ? ಬೇಡ ನನಗೆ, ನೀವೇ ಕುಡೀರಿ. ಇಲ್ಲ ನಾನು ನುಚ್ಚು ಮಜ್ಜಿಗೆನ ಕುಡಿದು ಬಂದು ಕೂತೀನಿ ಗೊತ್ತೇನ. ಈ ದಿನದಾಗ ನುಚ್ಚು ಮಜ್ಜಿಗೆ ಕುಡಿದ್ರೆ ಹೊಟ್ಟೆಗೆ ಒಂದು ಸ್ವಲ್ಪ ತಂಪಂತ ಅನ್ನಿಸ್ತದ. ಇದ್ದಿಲ್ಲ ಅಂತಂದ್ರೆ ಊಟ ಅಂತೂ ಮಾಡೋಕ್ಕಾಗಲ್ಲ ಇವತ್ತ ಇಂಥ ಬಿಸಿಲಾಗ. ಅದಕ್ಕೆ ನುಚ್ಚ ಮಜ್ಜಿಗೆ ಕುಡ್ದು ಬಂದು ಕೂತೀನಿ. ಮತ್ತೆಲ್ಲಿ ಮಜ್ಜಿಗೆ ಕುಡಿಲಿ? ಏನು ಬೇಡ ತಗೋ. ಇದು ಜಲ್ದಿ ಇವತ್ತು ಮೆಂತೆ ಕಡುಬು ಮಾಡ್ತೀನಿ ಅಂತ ಹೇಳಿದಲ್ಲೇ, ಮಾಡಿದೇನಿಲ್ಲ? ಹ್ಞೂ ಮಾಡೀನಿ. ನೀನು ನಿಮ್ಮ ಮನೆಗೆ ಮೊಸರು ತೊಗೊಂಡು ಹೊಲಕ್ಕೆ ಬಂದಿದ್ದಲ್ಲ, ಅವಾಗ ಹೇಳಿನಲ್ಲಿ ನಿನಗೆ ಮೆಂತೆ ಕಡುಬು ಮಾಡ್ತೀನಿ ಅಂತೇಳಿ. ಈಗ ಈಗಿನ ಮುಂದೆ ಹೇಳೀನಿ. ಈಕಿ ಅಂದ್ರೆ ಭಾಳ ಜೀವ ಮೆಂತೆ ಕಡುಬು ಮೇಲೆ. ಮಾಡಿಲ್ಲ ಅಂದ್ರೆ ಹೆಂಗೆ ಮಾಡಬೇಕು ಅಂತೇಳಿ ಮತ್ತು ಮಾಡಿದ ತೊಗೊಂಡು ಬರ್ಬೇಕಂತಂದ. ಮತ್ತು ಬರ್ತಾಳೇನೋ ಅನ್ಕೋತ ಕುಂತ ನೀ ಬಂದು. ಆಯ್ತು ಈ ತಣ್ಣಗಾಗಿರ್ತದ, ಬಿಸಿ ಮಾಡ್ಕೊಂಡು ಬರ್ತೀನಂತ. ಇಬ್ಬರಿಗೆ ಹಾಕೊಂಡು ಬರ್ತೀನಂತ ನಿಂದರ್. ಇನ್ನು ಈಗ ಬೇಡ, ಆಮೇಲೆ ಹೋಗೋ ಟೈಮಿಗೆ ತಿಂದು ಹೊತ್ತೇವೆ ತಗೋ. ಈಗೇನು ಬೇಡ ಬಿಡು, ಈಗೇನು ಬೇಡ. ಇನ್ನು ಒಟ್ಟು ಮಾಡಿದಲ್ಲ ಆಯ್ತು. ಕುಸುಮಿ ಬಾರೆ ಸುಶೀಲಕ್ಕ ಬಾ ಕೂಡು ಬಾ. ನೀ ಒಬ್ಬಕಿ ಕಮ್ಮಿದ್ದೇವ, ಈಗ ಕಂಪ್ಲೀಟ್ ಟೀಮ್ ಐತೆ ನೋಡಿ ನಮ್ಮದು. ಬಾ ಕೂಡು ಬಾ. ನಿಂದ್ರ ಜಲ್ಜ. ಆಕಿ ಇನ್ನು ಈಗ ಕೂಡಲ್ಲ, ಆಕಿಗೆ ಶಾಕ್ ಆಗಿಬಿಟ್ಟದ. ನಿನ್ನ ನೋಡಿದ್ರೆ ಆಯರು ಈ ಪರಿ ಜಗಳ ಆಡ್ತರು. ಇವತ್ತೇನು ಮತ್ತೆ ಕುಸುಮಿ ಇಲ್ಲೇ ಅದಾಳಲ್ಲ ಅಂಥೇಳಿ ಅದಕ್ಕೆ ಹೌ ಹಾರು ಬಿಟ್ಟಾಳ.
ಮತ್ತು ನಿನ್ನೇನು ನೀವೇನು ಸ್ವಲ್ಪ ಜಗಳ ಆಡಿರೇನು? ಗಂಡಾಬಿಟ್ಟು ಜಗಳ ಆಡಿರಿ. ನೀವು ಜಗಳ ಆಡಿದ್ದು ನೋಡಿದ್ರೆ ಈ ಜನ್ಮದಾಗ ಇವ್ರು ಮಾತಾಡ್ತಾರೋ ಇಲ್ಲೋ ಅಂದ್ಕೊಂಡಿದ್ದೆ. ನಾನಂತರೂ ಜಗಳ ಆಡಿ ಇನ್ನೂ ಒಂದು ದಿನ ಮುಗಿದಿಲ್ಲ ಆಗಲಿ ಮತ್ತೆ ನೀ ಇಲ್ಲಿ ಬಂದು ಕುಂತಿದ್ದಿಲ್ಲಲ್ಲಿ. ನನಗೆ ಭಾಳ ವಿಚಿತ್ರ ಆಯ್ತು ಬಿಡವ. ನನಗೆ ಯಾರು ಹಿಂಗೆ ಅಂದಿರಂದ್ರೆ ನಾನು ಅವ್ರ ಚಿಡಿ ಗಟ್ಟಿ ಆಡ್ತಿದ್ದಿಲ್ಲ. ಅದೇ ಅಂತಾಕಿ ದೇವ ನೀನ ಕಡೆ ಸುಶೀಲಕ್ಕ ಜಗಳ ಆಡ್ಯಾರ ಇವರು ಯಾವಾಗ? ನೀ ಯಾವಾಗ ನೋಡ್ದಿ ಜಗಳ? ನನಗೆ ಗೊತ್ತಿಲ್ಲ ಬಿಡವ. ನನಗೆ ಒಟ್ಟೆ ಈಗ ಏನಾಗ್ಲಾಗತ್ತದ ಅನ್ನೋದೇ ಗೊತ್ತಾಗವಲ್ದು. ನೀ ಏನು ಹೇಳಕತ್ತಿದೋ, ಯಾವಾಗ ಜಗಳ ಆಡಿದ್ರೋ ಏನೋ. ಹಂಗೆ ಜಗಳ ಆಡಿರಂತದ್ದು ನನಗೆ ಗೊತ್ತಾತಿತ್ತಲ್ಲ. ಅಯ್ಯ ಕೆಂಚಕ್ಕ, ಮನ್ಯಾಗ ಜಗಳ ಆಗಿತ್ತಂದ್ರೆ ನಿನಗೆ ಗೊತ್ತಾತಿತ್ತು. ಇವರು ಹೊಲದಾಗ ಜಗಳ ಆಡ್ಲಕತ್ತಿರು ಗೊತ್ತೇನು? ಒಂದಲ್ಲ ಎರಡಲ್ಲ ಎಷ್ಟತ್ತು ಜಗಳ ಮಾಡ್ಯಾರ ಗೊತ್ತೇನು? 1 ತಾಸು ಜಗಳ ಮಾಡ್ಯಾರ. ನೀನ ಅದು ಮಜಾಕಿಗೂ ಇಲ್ಲೇವ ಕಂಡಾಪಟ್ಟಿ ಸೀರಿಯಸ್ನಾಗ ಜಗಳ ಮಾಡ್ಯಾರ. ನಾನು ಅವ್ರು ಜಗಳ ಮಾಡಿದ್ದು ನೋಡಿದ್ರೆ ಮುಗೀತು, ಈ ಜನ್ಮದಾಗ ಇವ್ರು ಮಾತೇ ಆಡಲ್ಲ ಬಿಡು ಅಂತ ಹೇಳಿ ಅಂದ್ಕೊಂಡಿದ್ದ. ಈಗ ನೋಡಿದ್ರೆ ಈ ಕುಸುಮಿ ಬಂದು ಇಲ್ಲಿ ಕುಂತಾಳ. ಅದು ಏನು ಮಾತಾ ಏನು ಸುದ್ದಿ? ನೀನು ಎದುರು ಇರಬೇಕಾಗಿತ್ತವ. ಇವ್ರು ಜಗಳ ನೋಡಿ ತಣ್ಣಗರ್ತಿದ್ದ. ನಾನಂತರೂ ಆ ಬಂದಿದ್ದ ಕೆಲಸ ಬಿಟ್ಟೆ ಮನೆಗೆ ಹೋಗ್ಬಿಟ್ಟೆ ನೋಡಿ. ನಾನು ಈಗ ಈ ಕುಸುಮಿ ಮನೆಗೆ ಹೋಗಿದ್ದ, ಬೀಗ ಹಾಕಿದಿತ್ತು. ಅದಕ್ಕೆ ಮತ್ತೆ ಎಲ್ಲಿ ಹೋಗ್ಯಾಳ ಅನ್ಕೋತಾ ಈ ಕಡೆ ಬಂದ. ಇಲ್ಲಿ ನೋಡೋಟ್ಗೆ ಇಲ್ಲೇ ಕುಂತಾಳಿಕಿ ಕುಸುಮಿ. ನಿನಗೆ ನಿನ್ನೆ ಹೇಳಿನಿ ಮನೆಯಾಗ ಇರ್ತೀನಿ ಬಾ ಅಂತಂದು. ನಾನು ನೋಡಿದ್ರೆ ಮನೆಗೆ ಹೋದ, ಮನೆಯಾಗ ನೋಡಿದ್ರೆ ಬೀಗ ಹಾಕ್ಕೊಂಡು ಇಲ್ಲಿ ಬಂದು ಕುಂತಿದ್ದೆವ. ನಾನು ಹಿಂಗೆ ನಿನ್ನೆ ಹೇಳಿಲ್ಲೇನು ಒಂಚೂರು ಕೆಲಸ ಅದ ಬರ್ತೀನಿ ನಿಮ್ಮ ಮನೆಗೆ ಅಂಥೇಳಿ. ಮತ್ತೆ ಇಲ್ಲಿ ಬಂದು ಕುಂತಿದ್ದಿ ಅಲ್ಲ. ಒಂಚೂರು ನಿನ್ನ ಸುಶೀಲಕ್ಕೆ ಬಂದಾಳ, ಆಕಿಗೆ ಮಾತಾಡೋದಾಗಿಲ್ಲ. ನಾನೇ ಹೋದ್ರೆ ಆಯ್ತತ್ತ. ನಮ್ಮ ಮನೆ ಕಡೆಗ್ರ ಬಂದಕ್ಕೆ ಅಲ್ಲ, ಹೋಗಿ ಹೋಗಿ ಇಲ್ಲಿ ಬಂದು ಕೂತಿದ್ದವ. ಈಗೇನು ನಿಂತೆ ಮಾತಾಡೋಕ್ಕೇನು ನೀನು? ಬಾ ಕೂಡು, ಕುಂತು ಮಾತಾಡಟ್ಟೆ ಬಾ. ಎಟ್ಟಕ್ಕೆ ನಿಂದಿರ್ತಿ ಸುಶೀಲಕ್ಕ? ಬಾ ನೀನು ಇಲ್ಲಿ ಕೂಡು. ಬಾ ಇಲ್ಲಿ ನೋಡಿಗ ಚಾಪಿ ಮನಾರಿಟ್ಟು ದೊಡ್ಡದು ಹಾಸಿವಂತ ಯಾರ ಬರ್ತಾರ ಮಾಡ್ತಾರ ಅಂತೇಳಿ ನೀ ನೋಡಿದ್ರೆ ನಿಂತು ಬಿಟ್ಟಿಯವ. ಬಾ ಕೂಡು ಬಾ. ಕುಸುಮಿ, ನೀವಿಬ್ಬರು ಎದಕ್ಕೆ ಜಗಳ ಆಡಿರಿ ನೀನು ಜಲ್ಸಿ? ಅದು ಏನಾಯ್ತು ಗೊತ್ತೇನ ಕೆಂಚಕ್ಕ, ಈಕಿ ಜಲ್ಜಿ ಅದಾಳಲ್ಲ, ಈಕಿಂದು ಹೊಲದಾಗ ನಮ್ಮ ಆಕಳ ಮೇವು ತಿಂತದವ. ಆಕಿನ ಹೊಲದಾಗೆ ಮೇಯ್ತದದು ಎಲ್ಲ. ಆಕಿನ ಹೊಲದಾಗೆ ಇಡೀ ದಿನ ಆಕಿನ ಹೊಲದಾಗೆ ಓಡಾಡ್ತದ. ಆಕಿಗೇನು ಸಿಟ್ಟ, ಈಕಿನ ಹೊಲ ಬಿಟ್ಟಿಗೆ ಇದು ಆಕಳ ನಮ್ಮ ಹೊಲದಾಗ ಮೇಯ್ತದಲ್ಲ ಅಂಥೇಳಿ ಆಕಿಗೆ ಸಿಟ್ಟು ಬಂದಿತ್ತು. ಹಾಗಾಗಿ ಅದಕ್ಕೆ ಯಾಕೆ ಈ ಕಡೆ ಬಿಡ್ತಿ ಅದು ಇದು ಅಂದ್ಕೊಂಡು ಒಂದು ತಟ್ಟಕ್ಕೆ ಹೆಚ್ಚಿಗೆ ಮಾತಾಡ್ದಲ್ಲ. ಹಾಗಾಗಿ ಆಕಿ ಒಂದು ಅನ್ನೋದು ನಾ ಒಂದು ಅನ್ನೋದು ಹಿಂಗಾಗಿ ಕಂಡಬಟ್ಟಿ ಜಗಳ ಆಡಿದ್ದೇವೆ ಬಿಡು. ಜಗಳ ಆಡಿದ್ದು ನೋಡಿದ್ರೆ ಇವ್ರೇನು ಮಾತಾಡಲ್ ಬಿಡು ನೀ ಅಂತ ಅನ್ಕೋತಿರು. ಅಟ್ಟ ಜಗಳ ಆಡಿವಿ. ಮತ್ತೇನಾಯ್ತು ಗೊತ್ತೇನು? ಅಟ್ಟ ಜಗಳ ಆಡಿ ಮತ್ತು ಸಂಜಿಕೆಗೆ ಒಂದಿಟ್ಟು ಹೆಪ್ಪು ಬೇಕಾಗ್ಯದ ಕುಸುಮಿ, ಒಂದಿಟ್ಟು ಹೆಪ್ಪಿದ್ರು ಕೊಡು ಮೊಸರು ಹಾಕ್ಲಿಕ್ಕೆ ಬೇಕಂತೇಳಿ ಬಂದುಬಿಟ್ಟಳು. ಈಗ ಆಕಿನೇ ಎಲ್ಲ ಮರ್ತಿ ಬಂದಾಳ ಅಂತಂದ್ರೆ ಮತ್ತು ನಾ ಎದಕ್ಕೆ ಅದು ತಲೆಗೆ ಇಟ್ಕೋತ ಕೂಡ್ಲಿ? ಅದಕ್ಕೆ ನಾನು ಮುಂಜಾನೆ ಕೆಲಸ ಆಗೋದನ್ನೇ ಈ ಕಡೆ ಮನೆಗೆ ಬಂದು ನೋಡಿ ಮಾತಾಡ್ಲಕ್ಕೆ. ನಾನು ಇರಬೇಕಿತ್ತು ನೋಡು. ನೀವು ಜಗಳ ಮಾಡೋದು ಒಂಚೂರು ನೋಡ್ತಿದ್ದ. ಭಾಳ ದಿನ ಆಗಿತ್ತು ಜಗಳ ನೋಡ್ಲಾರ್ದು. ನಾನೊಂದು ಇದ್ದಿದ್ದಿಲ್ಲಲ್ಲ. ಇನ್ನೂ ಮಾಡ್ತೀರೇನು? ಅದು ಹೆಂಗೆ ಜಗಳ ಆಡಿರ ಅಂತೇಳಿ ನೋಡ್ತೀನಿ. ಯಾಕೆ ಎಂಚಕ್ಕ, ನೀನು ಈಗ ಇವ್ರು ಹೇಳೋದು ಕೇಳಿ ತಮಾಷೆ ಜಗಳ ಅನ್ಕೊಂಡಿರ್ಬೇಕು. ಆದರೆ ಇವರು ನಿನ್ನ ಆಡಿದ ಒಂದೊಂದು ಮಾತು ತಮಾಷೆ ಇದ್ದಿದ್ದಿಲ್ಲ ಬಿಡವ. ಇಟ್ಟು ಜಗಳ ಆಡಿರು, ಹೊಡಪೇಟ ಆಡೋ ಮಟ್ಟಿಗೆ ಜಗಳ ಆಡಿರು ಗೊತ್ತೇನು? ನೀನು ನೋಡ್ಬೇಕಿತ್ತು, ಅವಾಗ ಗೊತ್ತಾತಿತ್ತು ನಿನಗೆ. ಅಷ್ಟು ಜಗಳ ಆಡೋದು ಹೆಂಗೆ ಬಂದು ಕೂತು ಮಾತಾಡ್ಲಕತ್ತಾಳೋ ಏನಕ್ಕಿಗೆ ಗೊತ್ತು. ಇರ್ಲಿ ಬಿಡು, ಮತ್ತೆ ಗೆಳತಿಯರಂದ್ರೆ ಹಿಂಗೆ ಇರಬೇಕಲ್ಲ. ಸುಮ್ಮನೆ ಮಾರಿ ಖರಗ್ ಮಾಡ್ಕೊಂಡು ಕುಂತು ಮಾತು ಬಿಟ್ಟು ಆಕಿ ಒಂದು ಕಡೆಗೆ ಈಕಿ ಒಂದು ಕಡೆಗೆ ಹಂಗಿದ್ರೆ ಚಂದ ಅನ್ಸಲ್ಲ. ಚಲೋ ಮಾಡಿದ್ ಬಿಡು ಕುಸುಮಿ ಬಂದು. ನನಗೂ ಹಿಂಗೆ ಇಷ್ಟ ಅವ. ಅದೇನಂತ ತಲೆಗೆ ಇಟ್ಕೊಂಬದು ಆಕಿ ಹಿಂಗೆ ಅಂದೋಳು ಹಂಗೆ ಅಂದೋಳು ಅಂತ ದೇಶ ಕಾರದೆ ಅದಕ್ಕೆ ಬೇಕು. ಹಿಂಗೆ ಚಲೋ. ಬೆಳಗಾಗತ್ಲೆ ಒಬ್ಬರು ಮಾರಿ ಒಬ್ಬರು ನೋಡೋದಿರ್ತದ. ಒಂದೇ ಊರಾಗಿನವ್ರು ಇರ್ತೀವಿ. ಅದೇನಂತ ಒಂದು ಮಾತು ಬರ್ತದ ಹೋಗ್ತದ. ಹಿಂಗೆ ಮಾತಾಡ್ಕೊತ ಹಿಂಗೆ ಚಂದ ಇರವ. ನೀ ಎಲ್ಲಿಗೆ ಹೋಗಿದ್ದಿ ಸುಶೀಲಕ್ಕ? ಹೊಟ್ಟೆ ಕಾಣಲೇ ಹೋಗಿದ್ದವ. ನಮ್ಮ ಮನೆಗಂತರೂ ಬರದೇ ಬಿಟ್ಟಿದ್ದಿ. ಮೊನ್ನೆ ಈಕಿ ಕುಸುಮಿ ಬಂದಾಗ ಕೇಳಿ ನೋಡು ಎಲ್ಲಿಗೆ ಹೋಗ್ಯಾಳ ಸುಶೀಲಕ್ಕ ಅಂತ. ಎಲ್ಲಿಗೋ ಏನೋ ಬ್ಯಾಗ್ ತೊಗೊಂಡು ಹೋಗಿದ್ದಿ ಅಂತಂದೊಳಿಕಿ. ಅದಕ್ಕೆ ಎಲ್ಲಿಗೆ ಹೋಗಿದ್ದಿ ನೀನು ಅಂದೇನು ಕೇಳ್ತಿ ಬಿಡವ ಕೆಂಚಕ್ಕ. ನಿಂದು ಸೊಸಿ ಚಂದ ಅದಾಳ, ನಡೀತದವ, ಏನು ಅನ್ನಲ್ಲ ಆಡಲ್ಲ. ಅತ್ತಿ ಸೊಸಿ ಚಂದ ಇದ್ದೀರಿ ಹೊಂದಾಣಿಕೆನೆ ಅಂತ. ನಮ್ಮ ಮನೆಗೆ ಹಂಗಿರ್ಬೇಕಲ್ಲ. 2 ದಿನ ಹೋಗಲ್ಲ ಜಗಳ, 2 ದಿನ ಹೋಗಲ್ಲ ಜಗಳ. ನನಗಂತರೂ ಸಾಕು ಬೇಕಾಗೈತೆ ನೋಡು. ಏನು ಮಾಡ್ತಿ? ಬೇರೆ ಮನೆ ಮಾಡಿ ಇಡ್ಬೇಕಂತಂದ್ರೆ ಸುಮ್ಮನೆ ಇರ್ಲಿಕ್ಕೆ ಒಂದು ಮಗ ಅದ, ನಾ ಯಾಕೆ ಬೇಕಂತೇಳಿ ಇದ್ರಾಯ್ತು, ಹಾಗೆ ದಿನಗೋ ಕಳೆದ್ರಾಯ್ತು ಅಂತೇಳಿ ಇಟ್ಕೊಂಡು ಕುಂತೀನಿ. ಆಕಿ ಏನಿಲ್ವ, ನಾ ಎಷ್ಟು ಹೊಂದ್ಕೊಂಡು ಹೋಗ್ಬೇಕಂದ್ರೆ ಉಲ್ಟಾ ಆಕಿ ಏನಾರ ಒಂದು ತೆಗಿತಾಳೆ ದಿನ ಜಗಳ. ಅದಕ್ಕೆ ಸಾಕಾಗಿತ್ತು. ಅದಕ್ಕೆ ಒಂಚೂರು ಅವ್ರ ಮನೆಗೆ ಹೋಗಿ ಬಂದ್ರೆ ಆಯ್ತು ಅಂತೇಳಿ ಹೋಗಿದ್ದೆ. ನಮ್ಮ ಅಣ್ಣ ಅತ್ತಿಗೆ ಕರೆದಿರ 1-2 ದಿನ ಇದ್ದು ಬರಟ್ಟೆ ಬಾ ಅಂತ. ಅದಕ್ಕೆ ಹೋಗಿದ್ದೆ. ಬೇಸರು ಬಂದು ನಿಮ್ಮ ಅಣ್ಣ ಅತ್ತಿಗೆ ಮನೆಗೆ ಹೋಗಿದ್ದೇನ? ಅದೇ ಅಂದಳಿಕಿ ಕುಸುಮಿ. ಆಕಿ ಕಾಣಲ್ ಹೊಂಟಾಳ. ಸುಶೀಲಕ್ಕ ಇದ್ದರೆ ಆಕಿ ಕರ್ಕೊಂಡು ಬರ್ತಿದ್ದಿಲ್ಲ ನಾನು. ಆಕಿ ಇಲ್ಲ ಮನ್ಯಾಗ ಅಂತ ಹೇಳಿ ಅಂದಳು. ಮತ್ತೆ ಎಲ್ಲಿ ಹೋಗ್ಯಾಳೇನವ ಅಂದ್ಕೊಂಡ. ಆಕಿ ನಿನ್ನ ಸೊಸಿಗೆ ಎಷ್ಟು ತಿಳುವಳಿಕೆ ಹೇಳ್ಬೇಕಂದ್ರೆ ಆಕಿ ಏನಾರ ಒಂದು ನಮಗೆ ಅಂದು ಬಿಡ್ತಾಳವ. ಹಾಗಾಗಿ ನಾವು ಜಾಸ್ತಿ ಏನು ಹೇಳಕ್ಕೆ ಬರಲ್ಲ ಮನೆಗೆ. ಇದ್ದಿಲ್ಲ ಅಂತಂದ್ರೆ ನಾವೆಲ್ಲರೂ ಬಂದು ಮಾತಾಡ್ಬೇಕಂತೀವ. ಸುಮ್ಮನೆ ಮತ್ತೆ ನಮ್ಮ ಅತ್ತಿ ನೋಡು ಊರು ಮಂದಿ ಮುಂದೆಲ್ಲ ಹೇಳ್ಕೊತ ಕುಂತಾಳಂತ ಮತ್ತೆ ನಮಗೆ ಹತ್ಕೊಂಡು ಬಿಡ್ತಾರೆ. ಎಲ್ಲಿ
ಅಲ್ಲಿ ಸುಮ್ಮನೆ ಉಸಾಬರಿ. ಅದಕ್ಕೆ ನಾವು ಏನು ಹೇಳಲ್ಲ ನೋಡು. ಇದ್ದಿಲ್ಲ ಅಂದ್ರೆ ಬಂದು ಮಾತಾಡ್ಬೇಕು ಅಂದಿದ್ದೆವು ಅದೆಲ್ಲ. ಅಂಥದ್ದೊಂದು ಮಾಡ್ಬೇಡ ಬಿಡವ ಕೆಂಚಕ್ಕ. ಅದು ತಿಳ್ಕೊಂಬದಲ್ಲ ಅದು ಹೆಂಗಸ. ಅದು ಬೇಕಂತೆ ಜಗಳ ಮಾಡಕ್ಕೆ ನಿಂತದ ಆಕಿಗೆ. ಒಟ್ಟ ಬೇರೆ ಮಾಡ್ಬೇಕು ಮನೆ ಅನ್ನೋದಾಕಿನ ತಲೆಯಾಗ. ಹಂಗಾಗಿ ಆಕಿ ಯಾರೆಟ್ಟು ತಿಳುವಳಿಕೆ ಹೇಳಿದ್ರು ಕೇಳೋ ಮಗಳಲ್ಲ ಬಿಡೋಕಿ. ಎಷ್ಟು ಹೇಳ್ತೇವೆ ಗೊತ್ತೇನ ಆಕಿಗೆ. ನಾವು ಒಟ್ಟೆ ಮಾತಾಡಲಕ್ಕಿಗೆ ಅಂದ್ರೂ ಮತ್ತೇನಾರ ಒಂದು ತಾನೇ ತೆಕ್ಕೊಂಡು ನಿಂದಿರ್ತಾ. ಒಂದು ಅಡುಗೆದಾಗ್ರ ಉಪ್ಪು ಹೆಚ್ಚಿಗೆ ಹಾಕ್ತಾಳ, ಖಾರ ಹೆಚ್ಚಿಗೆ ಹಾಕ್ತಾಳ. ಈಗ ಏನು ಅನ್ಲಾರ್ದೆ ಹೆಂಗಿರುವಂತೆ ನೀನು. ನನಗೆ ಬಿ ಪಿ ಇದಾವ, ಉಪ್ಪು ನೋಡಿದ್ರೆ ಕಂಡಾಪಟ್ಟಿ ಹಾಕ್ತಾಳ. ಮತ್ತು ನಂಗೆ ಸಿಟ್ಟು ಬರಲ್ಲ. ಅದಕ್ಕೆ ನಾ ಏನಾರ ಅಂದ ಅಂದ್ರೆ ಆಯ್ತು ಸಿಕ್ಕತ್ತು ಬಾ ಅಂತ ಜಗಳಕ್ಕೆ ನಿಂದಿರ್ತಾಳ. ಏನು ಕೇಳ್ತಿ ನಮ್ಗಳು. ಅವ್ವ ನಿನ್ನ ಸಸಿ ಹಂಗೆ ಅದಾಳು ಬಿಡಿ. ತಟ್ಟೆಗೂ ನಿಂದ್ರಲ್ಲ, ಬೊಟ್ಟೆಗೂ ನಿಂದ್ರಲ್ಲ. ಒಂದು ಮಾತು ನೆಲಕ್ಕೆ ಹತ್ತು ಕೊಡಲ್ಲ ಬಿಡು ಆಕಿ. ಹಾಗಾಗಿ ನಾನು ನಿಮ್ಮ ಮನೆಗೆ ಬಂದಿಲ್ಲ ಗೊತ್ತೇನ. ಅವತ್ತು ನೋಡ್ದೆ ನೀನು ಬ್ಯಾಗ್ ತೊಗೊಂಡು ಹೋಗ್ಲಕತ್ತಿದ್ದಿ. ಎಲ್ಲಿಗೂ ಹೋಗ್ಲತ್ತಾಳಲ್ಲಿವ ಆಕಿ ಅಂದ್ರೆ ಮನೆಗಿಲ್ಲ. ಸುಮ್ಮನೆ ಯಾಕೆ ಈಕಿನ ಸಸಿ ಕೇಳ್ಕೊತ ಕೂಡ್ಲಂಥೇಳಿ ನಾನು ಆಕಿ ಅಡುಗೆ ಆಯಿತು ಊಟ ಆಯಿತು ಅಂತ ಕೇಳಿಲ್ಲ ನೋಡು. ಎದರಿಂದ ಹೋತಿದ್ದ ಎದರಿಂದ ಬರ್ತಿದ್ದ. ಆಕಿ ಆದರೂ ಅಟ್ಟೆ ಒಂದು ತಟಕ್ಕೆ ಮಾತಾಡ್ತಿದ್ದಿಲ್ಲ ಗೊತ್ತೇನು. ಏನೇ ಅನ್ನೋ ಸುಶೀಲಕ್ಕ ನಿನ್ನ ಸಸಿಗೆ ಭಾಳ ಕೊಬ್ಬದ ಬಿಡವ. ಅದು ಹೆಂಗಿರ್ತೋ ಏನೋ. ಆಕಿನೇ ಸಸಿಗಳ ನೀನು, ಆಕಿನೇ ಅತ್ತಿಗಳ ನೀನೇ ಸಸಿಯಾಗಿದ್ದು ನೋಡು. ಏನು ಮಾಡ್ಬೇಕವ, ಬಂದಿದ್ದು ಬಾ ಅನ್ಬೇಕು. ಮತ್ತು ನಾವು ನಮ್ಮ ಅತ್ತೆರಿಗೆ ಅಂಜಿ ಸಾಯ್ತಿದ್ದೆವು. ಈಗಿನವ್ರ ಅತ್ತಿನ ಕತ್ತಿ ಮಾಡಿಬಿಟ್ಟಾರ. ಏನು ಮಾಡ್ತಿ. ಎಷ್ಟೊತ್ತಾಯ್ತು ಹಾಗೆ ಮಾತಿಗೆ ಹತ್ತು ಬಿಟ್ಟಿರಿ ನೀವು. ಒಂದಿಟ್ಟು ಮೆಂತೆ ಕಡುಬು ಮಾಡೀನಿ ತೊಗೊಂಡು ಬರ್ತೀನಂತ ಹಾಗೆ ತಿನ್ಕೋತ ಮಾತಾಡಿದ್ರೆ ಆಯ್ತು. ತಡ್ರಿವ ಒಂದಿಟ್ಟು ಮೆಂತೆ ಕಡುಬು ತೊಗೊಂಡು ಬರ್ತೀನಿ. ಮೆಂತೆ ಕಡುಬು ಮಾಡಿದ್ದ ಜಲ್ದಿ ತೊಗೊಂಡು ಬಾಯ್ವಾ. ಹಂಗಂದ್ರೆ ನನಗಂತರೂ ಭಾಳ ಅಂದ್ರೆ ಭಾಳ ಇಷ್ಟ ಮೆಂತೆ ಕಡುಬು ಅಂದ್ರೆ. ಭಾಳ ವರ್ಷ ಆಯ್ತು ಬಿಡು ನಾ ತಿನ್ನೋದು ಬಿಟ್ಟು. ಯಾರು ಮಾಡಿ ಹಾಕ್ಬೇಕಿವ, ನಾನೇ ಮಾಡ್ಕೋಬೇಕು. ಮತ್ತು ಅದು ಎಲ್ಲ ಕಡೆ ಉಸಾಬ್ರಿ ಮತ್ತು ಅದಕ್ಕೆ ಏನಾರ ಅನ್ಕೋತ ಕೂಡ್ತಾಳಂತೇಳಿ ನಾನು ಏನು ಮಾಡೋದೇ ಬಿಟ್ಟೀನಿ. ಅದಕ್ಕೆ ಒಂದಿಟ್ಟು ತೊಗೊಂಡು ಬಾಯ್ವಾ ತಿಂತೀನಿ. ಈ ಎಷ್ಟು ತಂಪದ ನೋಡು ಕೆಂಚಕ್ಕ. ಭಾಳ ಅಂದ್ರೆ ಭಾಳ ತಂಪದ ಇಲ್ಲಿ. ನಮ್ಮ ಮನ್ಯಾಗ ಒಂದು ಜರ ಕೂಡಕ್ಕಾಗಲ್ಲ ಹೋಗಿತ್ತು ನೋಡುವ. ನನಗಂತರೂ ಸೆಕೆ ಅಂದ್ರೆ ಸೆಕೆ. ಕರೆಂಟ್ ಬೇರೆ ಹೋಗ್ಬಿಟ್ಟವ. ಹಾಗಾಗಿ ಯಾರ ಮನೆಗೆ ಹೋಗಲಿ ಯಾರ ಮನೆಗಿಲ್ಲ ಅಂದಂಗೆ ಆಗಿಬಿಟ್ಟಿತ್ತು ನನಗಂತರೂ. ಕೆಂಚಕ್ಕ ಆಕಿನ ಕೈಯಂದು ತಾಟ್ಗಳು ತಗೋ. ಅಷ್ಟು ಒಮ್ಮೆ ಯಾರ ಹಂಗೆ ಹಾಕೊಂಡು ಬರ್ತಾರೇನು. ಬೀಳಂಗದವ ತಗೋ ಜರ. ಆಯ್ತು ಈಗ ನಾವೆಲ್ಲರೂ ತೊಗೊಂಡೆವು. ಕೂಡ್ಬಾ ಈಗ ನೀನು ಇದೊಂದು ತಾಟ್ ನೀ ತೊಗೊಂಡು ಕೂಡ್ಬಾ. ಕೆಂಚಕ್ಕ ನಂದು ತಾಟು ನೀನೇ ಇಟ್ಕೋ. ಒಂದಿಟ್ಟು ನೀರು ಅದು ತೊಗೊಂಡು ಬರ್ತೀನಿ ನಾ. ಎಂಥ ಬಿಸಿಲಾಗ್ನು ಇಷ್ಟು ತಂಪಿನ ಕುಂತು ತಿನ್ನತ್ತೀವಲ್ಲ, ಭಾರಿ ಖುಷಿ ಅಲ್ಲಕತ್ತದ ನನಗಂತರೂ ಕೆಂಚಕ್ಕ. ನಮ್ಮ ಮನೆಗಂತರೂ ಇಷ್ಟು ನೆಮ್ಮದಿ ನಿಂತಿರ್ಬೇಕಂತಂದ್ರೆ ಆಗಲ್ಲೇ ನೋಡುವ. ಹಿಂಗೆ ಯಾರ್ದಾರ ಮನೆಗೆ ಬಂದಾಗೆ ಒಂದಿಟ್ಟು ನೆಮ್ಮದಿ ಸಿಗ್ತದೆ ನನಗಂತರೂ. ಜಲ್ದಿ ಮಸ್ತ್ ಮಾಡಿದ್ ನೋಡು. ಭಾರಿ ಟೇಸ್ಟ್ ಆಗ್ಯದ. ಭಾಳ ದಿನ ಆಗಿತ್ತ ತಿನ್ಲಾರ್ದು. ಮಸ್ತ್ ಆಗ್ಯದ ನೋಡು. ಖಾರ ಉಪ್ಪ ಮಸ್ತ್ ಭಾರಿ ಇಷ್ಟ ಆಯ್ತವ ನನಗಂತರೂ. ಚಂದ ಆಗ್ಯಾವ. ನಾನು ಭಾಳ ದಿನ ಆಯಿತು ಮಾಡಿದ್ದಿಲ್ಲ. ಹೆಂಗಾಗ್ತದೋ ಏನೋ ಅಂದ್ಕೊಂಡಿದ್ದ. ಅಡ್ಡಿ ಇಲ್ಲ ಚಂದ ಆಗ್ಯದ ಅನ್ನತ್ತಿರಲ್ಲ. ಖುಷಿ ಆಯ್ತವ ನನಗೂ. ಹೌದಾ ಜಲ್ಜ ಮಸ್ತ್ ಆಗ್ಯದವ. ಖಾರ ಉಪ್ಪ ಭಾರಿ ಚಂದ ಹತ್ಲಕತ್ತದ ನನಗಂತರೂ. ಮೊದಲೇ ಭಾಳ ಅಂದ್ರೆ ಭಾಳ ಇಷ್ಟ. ಭಾಳ ಚಂದ ಮಾಡಿದ್ನಿ. ಸೇಮ್ ನಮ್ಮವ್ವ ಮಾಡ್ದಂಗೆ ಮಾಡಿದ್ ನೋಡಿ ಜಲ್ಜಾನಿ. ನಮ್ಮವ್ವ ಹಿಂಗೆ ಮಾಡ್ತಿಳು. ಭಾರಿ ರುಚಿ. ಕಂಡಪಟ್ಟಿ ರುಚಿ ಆಗ್ಯಾವ. ಚಂದ ಆಗ್ಯದವ. ಭಾಳ ಇಷ್ಟ ಆಯ್ತು ನನಗೂ. ನನಗಿನ್ನೂ ಒಟ್ಟು ಬೇಕು ನೋಡಿ ಜಲ್ಜಿ. ಅದಾವ ತಗೋ. ಇನ್ನೂ ಬೇಕಾದಷ್ಟು ಅದಾವ. ತೊಗೊಂಬರ್ತೀನತ್ತ ತಿನ್ನು. ಯಾರು ಹೊತ್ತವ ಬಿಸಿ ರೇಟ್ಗೆ ತಿನ್ನಿರಿ. ತಣ್ಣಗಾದ್ರೆ ಮತ್ತದು ಚಂದ ಹತ್ತಲ್ಲ. ತಿನ್ನಿರಿ. ಹ್ಞೂ ತಡಿವ. ಮತ್ತು ನಮ್ಮ ಸಬ್ಸ್ಕ್ರೈಬರಿಗೆ ಕರ್ದಿಲ್ಲ ಅಂತೇಳಿ ಬೇಜಾರು ಮಾಡ್ಕೊಂಬಂಗದಾರ. ಅವ್ರಿಗೆ ಇಟ್ಟು ಕರೆದು ತಿಂತೀನಿ ನಾನು. ಬರ್ರಿ ಬಿಸಿ ಬಿಸಿ ಮೆಂತೆ ಕಡುಬು ತಿನ್ನ. ಮತ್ತು ಹಾಗೆ ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡ್ಲಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ದಯವಿಟ್ಟು ಕತೆ ನೋಡಿ ಹಾಗೆ ಹೋಗ್ಲಕ್ಕೆ ಹೋಗ್ಬೇಡ್ರಿ. ಪ್ಲೀಸ್ ಕತೆಗೊಂದು ಲೈಕ್ ಕೊಡ್ರಿ. ಆದಷ್ಟು ಸಪೋರ್ಟ್ ಮಾಡಿರಿ ಅಂಥೇಳಿ ಕೇಳ್ಕೊತೀನಿ ರೀ. ದಯವಿಟ್ಟು ಹೈಪ್ ಪಾಯಿಂಟ್ ಕೊಡೋದು ಮರಿಲಕ್ಕೆ ಹೋಗ್ಬೇಡ್ರಿ. ಪ್ಲೀಸ್ ಹೈಪ್ ಪಾಯಿಂಟ್ ಕೊಡ್ರಿ. ಹಾಗೆ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡೋದು ಮರಿಬೇಡ್ರಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪಿಗೆ ಶೇರ್ ಮಾಡಿರಿ. ಆದಷ್ಟು ಹೆಚ್ಚಾಗಿ ಸಪೋರ್ಟ್ ಮಾಡಿರಿ. ಇಷ್ಟೊತ್ತಿದ್ದು ಕತೆ ನೋಡಿ ಸಪೋರ್ಟ್ ಮಾಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.